ಜೈ ಭೀಮ್ ನಮ ಬುದ್ಧಾಯ್. ಇಂದು ಭಗವಾನ್ ಬುದ್ಧರು ಬೋಧನೆ ಮಾಡಿರುವಂತಹ ಯಂಗ್ ಕ್ರಿಯೇಚರ್ಸ್ ಕುರಿತು ಮಾತನಾಡುತ್ತಿದ್ದೇನೆ. ಯಂಗ್ ಕ್ರಿಯೇಚರ್ಸ್ ಅಂದರೆ ಕನ್ನಡದಲ್ಲಿ ಯುವ ಜೀವಿಗಳು ಎಂದು ಅರ್ಥವನ್ನು ಸೂಚಿಸುತ್ತದೆ. ಅದನ್ನು ಪಾಲಿಯಲ್ಲಿ ದಹರ್ ಸುತ್ತ ಎಂದು ಕರೆಯಲಾಗುತ್ತದೆ. ಒಬ್ಬ ಸಾಮಾನ್ಯ ಯುವಕ ಒಂದು ದಿನ ರಾಷ್ಟ್ರಪತಿಯಾಗಬಹುದು. ಒಂದು ಪುಟ್ಟ ಹಾವು ದೊಡ್ಡ ಮನುಷ್ಯನ ಜೀವನವನ್ನು ಬಲಿ ಪಡೆಯಬಹುದು. ಒಂದು ಚಿಕ್ಕ ಕಿಡಿ ಕಾಡನ್ನೇ ನಾಶ ಮಾಡಬಹುದು. ಒಬ್ಬ ಯುವ ಸನ್ಯಾಸಿ ಮಹಾನ್ ಜ್ಞಾನಿಯಾಗಬಹುದು. ಹಾಗಾಗಿ ಯಾವುದೇ ವ್ಯಕ್ತಿ ಅಥವಾ ವಸ್ತುವನ್ನು ಚಿಕ್ಕದು, ಹೊಸದು ಅಥವಾ ಯುವಕ ಎಂಬ ಕಾರಣಕ್ಕೆ ತಿರಸ್ಕರಿಸಬಾರದು ಎಂದು ಭಗವಾನ್ ಬುದ್ಧರು ಹೇಳುತ್ತಾರೆ. ಇದನ್ನು ಸಂಯುಕ್ತ ನಿಕಾಯದ ಸಗಾತವಗ್ಗದ ಕೋಸಲ ಸಂಯುಕ್ತದಲ್ಲಿ ದಹರ ಸುತ್ತದ 1ನೇ ಸುತ್ತವಾಗಿದೆ. ಸಾವತ್ತಿಯ ಸಮೀಪದ ಜೇತನ ಉದ್ಯಾನದ ಅನಾಥ ಪಿಂಡಿಕದಲ್ಲಿ ಒಂದು ದಿನ ಭಗವಾನ್ ಬುದ್ಧರು ತಂಗಿದ್ದರು. ಆ ಸಂದರ್ಭದಲ್ಲಿ ಕೋಸಲ ದೇಶದ ರಾಜರಾದಂಥ ಪಸೆ ನದಿಯವರು ಬಂದು ಬುದ್ಧರಿಗೆ ನಮಸ್ಕರಿಸಿ ಕುಶಲೋಪಚಾರಿಯನ್ನು ವಿನಿಮಯ ಮಾಡಿಕೊಂಡು ಒಂದು ಮೂಲೆಯ ಬದಿಯಲ್ಲಿ ಹೋಗಿ ಕುಳಿತರು. ನಂತರ ಅವರು ಬುದ್ಧರಿಗೆ, ಓ ಗೌತಮರೇ, ತಮಗೆ ಬುದ್ಧತ್ವವು ಪ್ರಾಪ್ತಿಯಾಗಿದೆಯೇ ಎಂದು ಕೇಳುತ್ತಾರೆ. ಆಗ ಬುದ್ಧರು, ಹೌದು ಮಹಾರಾಜ, ನನಗೆ ಬುದ್ಧತ್ವವು ಪ್ರಾಪ್ತಿಯಾಗಿದೆ ಎಂದು ಹೇಳುತ್ತಾರೆ. ಇದರಲ್ಲಿ ಗಮನಿಸಬೇಕಾದಂಥ ಒಂದು ವಿಶೇಷ ಸಂಗತಿ ಏನೆಂದರೆ, ಮಹಾರಾಜರು ಆರಂಭದಲ್ಲಿ ಭಗವಾನ್ ಬುದ್ಧರನ್ನ ಗೌತಮರೇ ಎಂದು ಸಂಬೋಧಿಸುತ್ತಾರೆ. ಏಕೆಂದರೆ ಈ ದಹರ ಸುತ್ತದಲ್ಲಿ ಮೊದಲನೇ ಬಾರಿಗೆ ಪಸೆ ನದಿ ಮಹಾರಾಜರು ಬುದ್ಧರನ್ನ ಭೇಟಿಯಾದ ಸಂದರ್ಭವಾಗಿದೆ. ಹಾಗಾಗಿ ಬುದ್ಧರ ಒಂದು ಬುದ್ಧತ್ವವನ್ನು ಗೊತ್ತಿಲ್ಲದೆ ಇರುವಾಗ ಮಹಾರಾಜರು ಬಳಸಿರುವ ಈ ಒಂದು ಪದ ಬಳಕೆಯಾಗಿದೆ. ನಮ್ಮ ದೇಶದಲ್ಲಿ ಸನ್ಯಾಸಿಗಳಿರುವಾಗ, ತಪಸ್ವಿಗಳಿರುವಾಗ, ಮಹಾನ್ ಗುರುಗಳಿರುವಾಗ ಮತ್ತು ಆ ಗುರುಗಳೆಲ್ಲ ಸಾಮಾನ್ಯ ಜನರಿಂದ ಗೌರವಿಸಲ್ಪಟ್ಟಿರುವಂಥ ಸಂದರ್ಭ ಇರುವಾಗ ಮತ್ತು ಅವರು ವಯಸ್ಸಾದವರು ಆಗಿರುವಾಗ ಇಷ್ಟು ಚಿಕ್ಕ ವಯಸ್ಸಿಗೆ ಇವರಿಗೆ ಬುದ್ಧತ್ವ ಬಂದಿದೆ ಎಂದು ಹೇಳುವುದನ್ನು ಅನುಮಾನಿಸುತ್ತಾರೆ. ಏಕೆಂದರೆ ಬುದ್ಧರ ಸಮಕಾಲೀನ ಆ ಸಂದರ್ಭದಲ್ಲಿ ಮಹಾನ್ ಸನ್ಯಾಸಿಗಳು, ತಪಸ್ವಿಗಳಾಗಿದ್ದಂಥ ಪೂರಣ ಕಶ್ಯಪರು ಇರುತ್ತಾರೆ, ಮಕ್ಕಲಿ ಗೋಸಾಲ ಇರುತ್ತಾರೆ, ಅಜಿತ ಕೇಸಕಂಬಳಿ ಇರುತ್ತಾರೆ, ಪಕೂದ ಕಚ್ಚಾಯನ ಇರುತ್ತಾರೆ, ಸಂಜಯ ಬೇಲಟ್ಟ ಪುತ್ತ ಇರುತ್ತಾರೆ, ನಿಘಂಟ ನಾಟಪುತ್ತರವರು ಇರುತ್ತಾರೆ. ಸಂದರ್ಭ ಆಗಿರುವಾಗ ಅವರಿಗೆ ಕೇಳುವುದಕ್ಕಿಂತ ಮುಂಚಿತವಾಗಿ ಅವರೆಲ್ಲರಿಗೂ ಒಂದೊಂದು ಬಾರಿ ವೈಯಕ್ತಿಕವಾಗಿ ಹೋಗಿ ಭೇಟಿಯಾಗಿ ಮಾತನಾಡಿ ಬುದ್ಧತ್ವವು ಪ್ರಾಪ್ತಿಯಾಗಿದೆ ಎಂದು ಕೇಳಿದಾಗ ಇವರ್ಯಾರೂ ಕೂಡ ನನಗೆ ಬುದ್ಧತ್ವ ಪ್ರಾಪ್ತಿಯಾಗಿಲ್ಲ ಎಂದು ಹೇಳಿರುವಾಗ ಇಷ್ಟು ಚಿಕ್ಕ ವಯಸ್ಸಿಗೆ ಒಬ್ಬ ಯುವಕನಿಗೆ ಹೇಗೆ ಬುದ್ಧತ್ವವು ಪ್ರಾಪ್ತಿಯಾಗಿದೆ ಎಂಬುದನ್ನು ಪಸೆನಿಧಿ ಮಹಾರಾಜರು ಅನುಮಾನಿಸುತ್ತಾರೆ. ಇದನ್ನು ಮನಗಂಡಂಥ ಬುದ್ಧರು ಮಹಾರಾಜರನ್ನು ಉದ್ದೇಶಿಸಿ, ಮಹಾರಾಜ, ಈ 4 ವಿಷಯಗಳು ಯುವ ಎಂಬ ಕಾರಣಕ್ಕಾಗಿ ತಿರಸ್ಕರಿಸಬಾರದು ಎಂದು ಹೇಳುತ್ತಾರೆ. 1ನೇದಾಗಿ ಯುವ ಕ್ಷತ್ರಿಯ, 2ನೇದಾಗಿ ಹಾವು, 3ನೇದಾಗಿ ಬೆಂಕಿ, 4ನೇದಾಗಿ ಯುವ ಸನ್ಯಾಸಿ. 1ನೇ ಪರಿಕಲ್ಪನೆಯಾದ ಯುವ ಕ್ಷತ್ರಿಯದ ಕುರಿತು ನೋಡೋಣ. ಯಾವುದೇ ಕಾರಣಕ್ಕೂ ರಾಜ್ಕುಮಾರನು ಯುವ ಎಂಬ ಕಾರಣಕ್ಕೆ ಆತನನ್ನು ತಿರಸ್ಕರಿಸಬಾರದು. ಏಕೆಂದರೆ ಆತನು ಮುಂದೊಂದು ದಿನ ರಾಜನಾದಾಗ ನೀವು ಮಾಡಿರುವಂತಹ ತಿರಸ್ಕಾರವು ಆತನಿಗೆ ಅಪಮಾನವೆಂದು ಅನಿಸಿದ್ದೇ ಆಗಿದ್ದರೆ ಆತನು ಆ ಸಂದರ್ಭದಲ್ಲಿ ತಮ್ಮಿಂದ ಬೆಲೆಯನ್ನು ಕಟ್ಟಿಸಿಕೊಳ್ಳುತ್ತಾನೆ ಎಂಬ ಮಾತನ್ನು ಹೇಳುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಈಗಿನ ಕಾಲಘಟ್ಟದಲ್ಲಿ ನಾವು ನೋಡುವುದೇ ಆದರೆ ಒಬ್ಬ MLA ಆಗಿರುವಂತಹ ಒಬ್ಬ ವ್ಯಕ್ತಿ ಆತನನ್ನು ಈ ಸಂದರ್ಭದಲ್ಲಿ ತಿರಸ್ಕಾರ ಮಾಡಿದರೆ ಮುಂದೊಂದು ದಿನ ಆತನು ಚೀಫ್ ಮಿನಿಸ್ಟರ್ ಆದಾಗ
ನಮ್ಮ ತಿರಸ್ಕಾರ ಭಾವನೆಯಿಂದ ಅಪಮಾನಕ್ಕೊಳಗಾಗಿದ್ದರೆ ಅದನ್ನು ಆ ಸಂದರ್ಭದಲ್ಲಿ ಅಥವಾ ಬೆಲೆ ಕಟ್ಟಿಸಿಕೊಳ್ಳುತ್ತಾನೆ ಎಂಬ ಮಾತನ್ನು ಧ್ವನಿಸುವಂಥ ಅರ್ಥವನ್ನು ಈ ಯುವ ಕ್ಷತ್ರಿಯ ಎಂಬ ಕಲ್ಪನೆಯಲ್ಲಿ ಭಗವಾನ್ ಬುದ್ಧರು ಹೇಳಿದ್ದಾರೆ. ಇಂದು ಹೊಸಬರು ಎಂಬ ಕಾರಣಕ್ಕಾಗಿ ಅವರನ್ನು ತಿರಸ್ಕಾರ ಮಾಡಿದರೆ ಅವರು ನಾಳೆ ಸಾವಿರಾರು ಜನರಿಗೆ ಆದೇಶ ಕೊಡುವವರು ಆಗಿರಬಹುದು ಎಂಬುದನ್ನು ಈ ಕಲ್ಪನೆ ತಿಳಿಸುತ್ತದೆ. ಹಾಗಾಗಿ ಇಂದು ಯಾರನ್ನು ಅವರ ಇಂದಿನ ಸ್ಥಾನವನ್ನು ನೋಡಿ ಅಳೆಯಬಾರದು ಎಂಬ ಮಾತನ್ನು ಹೇಳುತ್ತಾರೆ. ಯುವಕ ಎಂಬ ಕಾರಣಕ್ಕಾಗಿ ತಿರಸ್ಕರಿಸಬಾರದು ಎಂಬ ಮಾತನ್ನು ಇದರಲ್ಲಿ ಸ್ಪಷ್ಟಪಡಿಸುತ್ತಾರೆ. ಎರಡನೇ ಕಲ್ಪನೆಯು ಹಾವು ಆಗಿದೆ. ಒಬ್ಬ ವ್ಯಕ್ತಿಯು ಕಾಡಿನ ಮಧ್ಯದ ದಾರಿಯಲ್ಲಿ ಹೋಗುತ್ತಿರುವಾಗ ಆತನ ಕಾಲಿನ ಪಕ್ಕ ಒಂದು ಚಿಕ್ಕ ಹಾವು ಇದೆ ಎಂಬ ಕಾರಣಕ್ಕಾಗಿ ಆ ವ್ಯಕ್ತಿಯು ಕಾಲಿನಿಂದ ಆ ಹಾವನ್ನು ತಳ್ಳಬಾರದು ಎಂಬ ಮಾತನ್ನು ಹೇಳುತ್ತಾರೆ. ಏಕೆಂದರೆ ಅದು ಚಿಕ್ಕದು ಇದೆ ಎಂಬ ಕಾರಣಕ್ಕಾಗಿ ಕಾಲಿನಿಂದ ಏನಾದರೂ ತಳ್ಳಿದ್ದೇ ಆದರೆ ಅದು ನಮ್ಮ ಕಾಲಿಗೆ ಕಚ್ಚಬಹುದು. ಕಚ್ಚಿದ್ದೇ ಆದರೆ ನಮ್ಮ ಜೀವವನ್ನು ಬಲಿ ಪಡೆಯುವ ಸಾಧ್ಯತೆ ಇರುತ್ತದೆ ಎಂಬ ಮಾತನ್ನು ಅವರು ಹೇಳುತ್ತಾರೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಚಿಕ್ಕದು ಎಂಬ ಕಾರಣಕ್ಕಾಗಿ ತಿರಸ್ಕರಿಸಬಾರದು ಎಂಬ ಮಾತನ್ನು ಅವರು ಹೇಳುತ್ತಾರೆ. ಉದಾಹರಣೆಯಾಗಿ ನಾವು ಗಮನಿಸಿ ನೋಡಿದ್ದೇ ಆದರೆ ಒಂದು ಬ್ರಿಡ್ಜ್ನಲ್ಲಿ ಚಿಕ್ಕ ಕ್ರ್ಯಾಕ್ ಇದೆ ಎಂಬ ಕಾರಣಕ್ಕಾಗಿ ಅದನ್ನು ತಿರಸ್ಕಾರ ಮಾಡಿದರೆ ಮುಂದೆ ಒಂದು ದಿನ ಆ ಚಿಕ್ಕ ಕ್ರ್ಯಾಕ್ ಇಡೀ ಬ್ರಿಡ್ಜನ್ನು ಬೀಳಿಸುತ್ತದೆ ಎಂಬ ಮಾತನ್ನು ನಾವು ಗಮನದಲ್ಲಿಡಬೇಕಾಗುತ್ತದೆ. ಅಥವಾ ಒಂದು ಡೆಂಗು ತರಿಸುವಂತಹ ಒಂದು ಮಾಸ್ಕಿಟೋವು ಚಿಕ್ಕದು ಕಚ್ಚಿದೆ, ಚಿಕ್ಕದು ಇದೆ ಎಂಬ ಕಾರಣಕ್ಕಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ನಮಗೆ ಡೆಂಗುವನ್ನು ತರಿಸುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಚಿಕ್ಕದು ಎಂಬ ಕಾರಣಕ್ಕಾಗಿ ತಿರಸ್ಕರಿಸಬಾರದು ಎಂಬ ಮಾತನ್ನು ಭಗವಾನ್ ಬುದ್ಧರು ಈ ಹಾವಿನ ಸಂದರ್ಭದಲ್ಲಿ ಹೇಳುತ್ತಾರೆ. ಮೂರನೇ ಕಲ್ಪನೆಯು ಬೆಂಕಿಯಾಗಿದೆ. ಬೆಂಕಿ ಚಿಕ್ಕ ಕಿಡಿ ಇದೆ ಎಂಬ ಕಾರಣಕ್ಕಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ಇಡೀ ಕಾಡನ್ನೇ ಸುಡಬಹುದು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧರು ಹೇಳುತ್ತಾರೆ. ಉದಾಹರಣೆಗೆ ಈಗಿನ ಕಾಲಘಟ್ಟವನ್ನು ನಾವು ಅವಲೋಕಿಸಿ ನೋಡಿದಾಗ ಒಂದು ರೂಮರನ್ನು ನಾವು ಏನಾದರೂ ಹಬ್ಬಿಸಿದರೆ ಆ ಪ್ರದೇಶದಲ್ಲಿ ಒಂದು ಕಮ್ಯುನಲ್ ವೈಲೆನ್ಸ್ ಆಗಬಹುದು. ಅಥವಾ ಒಂದು ಫ್ಯಾಕ್ಟರಿಯಲ್ಲಿ ಒಂದು ಚಿಕ್ಕ ಎಲೆಕ್ಟ್ರಿಕಲ್ ಸ್ಪಾರ್ಕ್ ಆಗಿದೆ ಎಂದು ನಿರ್ಲಕ್ಷ್ಯ ಮಾಡಿದರೆ ಇಡೀ ಫ್ಯಾಕ್ಟರಿಯನ್ನೇ ಸುಡಬಹುದು. ಹಾಗಾಗಿ ಇದರಿಂದ ನಾವು ತಿಳಿಯುವುದೇನೆಂದರೆ ಸಣ್ಣ ಸಮಸ್ಯೆಗಳನ್ನು ಸಮಯದಲ್ಲೇ ನಿಲ್ಲಿಸಿ ಎಂಬ ತಾತ್ಪರ್ಯವನ್ನು ಈ ಸಂದೇಶದಲ್ಲಿ ನಮಗೆ ತಿಳಿದು ಬರುತ್ತದೆ. ನಾಲ್ಕನೆಯದಾಗಿ ಯುವ ಸನ್ಯಾಸಿ. ಸದಾಚಾರದಿಂದ ಕೂಡಿರುವಂತಹ ಒಬ್ಬ ಯುವ ಸನ್ಯಾಸಿ ದಿನಗಳಂತೆ ಅಪಾರವಾದ ಜ್ಞಾನ ಪಡೆಯುವುದರಿಂದ ಆ ಪಡೆದಿರುವಂತಹ ಜ್ಞಾನದಿಂದ ಅವರು ಮಹಾನ ವ್ಯಕ್ತಿಗಳಾಗುವುದರಿಂದ ಆ ಮಹಾನ ವ್ಯಕ್ತಿತ್ವದಿಂದ ನಮಗೆ ಅವರು ಸದುಪಯೋಗಕ್ಕೆ ಬರುವುದರಿಂದ ಯುವ ಸನ್ಯಾಸಿ ಎಂಬ ಕಾರಣಕ್ಕಾಗಿ ನಾವು ಅವರನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಮಹಾನ್ ಜ್ಞಾನಿಯಾದಂಥ ಸಂದರ್ಭದಲ್ಲಿ ನಮಗೆ ಸತ್ಕಾರ್ಯಕ್ಕೆ ಸಿಗದೆ ಹೋಗುವ ಸಾಧ್ಯತೆ ಇದೆ ಎಂಬ ಕಲ್ಪನೆಯನ್ನು ಈ ಯುವ ಸನ್ಯಾಸಿ ಎಂಬುದರಲ್ಲಿ ನಮಗೆ ಕಂಡುಬರುತ್ತದೆ. ಹಾಗಾಗಿ ಯುವ ಕ್ಷತ್ರಿಯ, ಹಾವು, ಬೆಂಕಿ, ಯುವ ಸನ್ಯಾಸಿ ಇವುಗಳೊಂದಿಗೆ ಬುದ್ಧಿವಂತ ಮನುಷ್ಯನು ತಕ್ಕುದಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ಭಗವಾನ್ ಬುದ್ಧರು ಹೇಳುತ್ತಾರೆ. ಆಗ ಪಶೆ ನದಿ ರಾಜರು ಅದ್ಭುತ ಪ್ರಭು, ಅದ್ಭುತ ಎಂದು ಭಗವಾನರಿಗೆ ಹೇಳುತ್ತಾರೆ ಮತ್ತು ಆ ಸಂದರ್ಭದಲ್ಲಿ ಅವರಿಗೆ ಭಗವಾನ್ ಎಂದು ಸಂಬೋಧಿಸುತ್ತಾರೆ. ಆರಂಭದಲ್ಲಿ ಗೌತಮ ಎಂದು ಕರೆದಿರುವಂತಹ ಅದೇ ಮಹಾರಾಜರು ಅವರ ಒಂದು ಉಪದೇಶದ ನಂತರ ಅವರಿಗೆ ಮನಸೋತು ಅವರು ಭಗವಾನ್ ಎಂದು ಕರೆಯುತ್ತಾರೆ. ಈ ಒಂದು ಕಾನ್ಸೆಪ್ಟಿನಲ್ಲಿ ಆರಂಭದಲ್ಲಿ ಗೌತಮ ಎಂದಿರಂಥ ಮಹಾರಾಜರು ಕೊನೆಯಲ್ಲಿ ಭಗವಾನ್ ಎಂದಿರುವುದನ್ನು ಈ ದಹರ ಸುತ್ತದ 1ನೇ ಸುತ್ತದಲ್ಲಿ ಕಾಣಬಹುದಾಗಿದೆ. ದಾರಿ ತಪ್ಪಿದವನಿಗೆ ದಾರಿ ತೋರಿಸುವ ತಮ್ಮ ಮಾತು ನನಗೆ ತಿಳಿಯಲ್ಪಟ್ಟಿತು. ಹಾಗಾಗಿ ನಾನು ಬುದ್ಧನಲ್ಲಿ, ಧಮ್ಮದಲ್ಲಿ, ಸಂಘದಲ್ಲಿ ಶರಣು ಹೋಗುತ್ತೇನೆ. ನನ್ನ ಜೀವಿತ ಅವಧಿಯವರೆಗೂ ನಾನು ತಮ್ಮ ಅನುಯಾಯಿಯಾಗಿ ಇರುತ್ತೇನೆ. ಆದ್ದರಿಂದ ತಾವು ತಮ್ಮ ಅನುಯಾಯಿಯಾಗಿ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾರೆ. ಇದರಿಂದ
ಈಗಿನ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳಬಹುದಾದ 10 ಪಾಠಗಳೆಂದರೆ: ಹೊಸ ಉದ್ಯೋಗಿಯನ್ನು ತಿರಸ್ಕರಿಸಬೇಡಿ, ವಿದ್ಯಾರ್ಥಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ, ಸಣ್ಣ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ, ಸಣ್ಣ ಸುಳ್ಳನ್ನು ಸಹಿಸಬೇಡಿ, ಸಣ್ಣ ಸಾಲವನ್ನು ನಿರ್ಲಕ್ಷಿಸಬೇಡಿ, ಸಣ್ಣ ಬೆಂಕಿಯನ್ನು ಆರಿಸಿ, ಸಣ್ಣ ರೋಗವನ್ನು ಚಿಕಿತ್ಸೆ ಮಾಡಿಸಿ, ಸಣ್ಣ ಅವಕಾಶವನ್ನು ಬಿಡಬೇಡಿ, ಸಣ್ಣ ಒಳ್ಳೆಯ ಅಭ್ಯಾಸವನ್ನು ಆರಂಭಿಸಿ, ಪ್ರತಿಭೆಯನ್ನು ವಯಸ್ಸಿನಿಂದ ಅಳೆಯಬೇಡಿ. ಕೊನೆಯ ಸಂದೇಶ: ಒಂದು ಬೀಜವೇ ದೊಡ್ಡ ಆಲದ ಮರವಾಗುತ್ತದೆ, ಒಂದು ಹನಿ ಮಳೆಯೇ ನದಿಯಾಗುತ್ತದೆ, ಒಂದು ಚಿಕ್ಕ ಆಲೋಚನೆಯೇ ಜಗತ್ತನ್ನು ಬದಲಾಯಿಸುತ್ತದೆ. ಆದ್ದರಿಂದ ಯಾರನ್ನು ಚಿಕ್ಕವರೆಂದು ತಿರಸ್ಕರಿಸಬೇಡಿ, ಯಾವ ಸಮಸ್ಯೆಯನ್ನು ಚಿಕ್ಕದು ಎಂದು ನಿರ್ಲಕ್ಷಿಸಬೇಡಿ, ಯಾವ ಒಳ್ಳೆಯ ಅವಕಾಶವನ್ನು ಸಣ್ಣದು ಎಂದು ಕೈಬಿಡಬೇಡಿ. ಜೈ ಭೀಮ್, ನಮೋ ಬುದ್ಧಾಯ.